ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕರೆದ್ರಿ. ಏನು ವಿಷಯ? ನಾವು ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕಾಗಿದೆ. ಅದು ಇಮಿಡಿಯೇಟ್ ಆಗಿ. ಅದ್ರ ವಿಷಯ ಮಾತಾಡಕ್ಕೇನೆ ನಿನ್ನನ್ನ ಕರೆದಿತ್ತು. ಹೇಳಿ ಮಾಮ್. ಜಯ ಅವರ ಅಕ್ಕನಿಗೆ ಡೆಲಿವರಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ ಆಗಿ ಹುಟ್ಟೋವಾಗಲೇ ಅವ್ರ ಮಗು ಹೋದ ವಿಷಯ ಎಲ್ರಿಗೂ ಗೊತ್ತಿದೆ. ಅದು ನಮ್ಗೆಲ್ರಿಗೂ ನೋವಿನ ವಿಷಯ. ಕೆಲವರಿಗೆ ಆತಂಕದ ವಿಷಯ. ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಒಬ್ಬ ಬಸರಿ ಹೆಣ್ಮಗಳು ತನ್ನ ಮಗುನ ಕಳ್ಕೋಬಹುದು, ಅಥವಾ ಹೆರಿಗೆ ಸಮಯದಲ್ಲಿ ತನ್ನ ಜೀವನ ಪಣಕ್ಕಿಡ್ಬೇಕಾಗಿ ಬರಬಹುದು. ಇಂಥದನ್ನೆಲ್ಲ ನಾನು ರಘು ಸೇರಿ ಇಡೀ ರಾತ್ರಿ ಡೀಟೇಲ್ ಆಗಿ ಚರ್ಚೆ ಮಾಡಿ ರಿಸರ್ಚ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಇದರಲ್ಲಿದೆ. ಆದರೆ ಇದಕ್ಕೂ ನಾವು ಹೊಸದಾಗಿ ಲಾಂಚ್ ಮಾಡ್ಬೇಕು ಅನ್ಕೊಂಡಿರೋ ಪ್ರಾಡಕ್ಟ್ಗೂ ಏನಾದರೂ ಲಿಂಕ್ ಇದೆಯಾ ಮಾಮ್? ಖಂಡಿತ ಇದೆ. ನಾವೀಗ ಈ ಪಾಯಿಂಟ್ಸ್ ಅನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ನಾಟಿ ಔಷಧಿನ ಕಂಡುಹಿಡಿಬೇಕು ಪ್ರೀತು. ಆ ಔಷಧಿ ಜಯ ಅಕ್ಕನ್ ತರದ ಲಕ್ಷಾಂತರ ಬಸರಿ ಹೆಣ್ಮಕ್ಳಿಗೆ ಅವ್ರು ಇರೋ ಮಕ್ಕಳಿಗೆ ಸಂಜೀವನಿ ಆಗಬೇಕು. ನಮ್ಮ ಹಳ್ಳಿಲಿ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ಇದೇ ರೀತಿ ತೊಂದರೆ ಆದಾಗ ಯಾರೋ ನಾಟಿ ವೈದ್ಯ ಮಾಡೋ ಹೆಂಗಸು ಅದ್ಯಾವುದೋ ನಾಟಿ ಮದ್ದನ್ನ ತಯಾರು ಮಾಡಿ ಕೊಟ್ಟು ತಾಯಿ ಮಗು ಇಬ್ರಿಗೂ ಏನು ತೊಂದರೆ ಆಗದೆ ಇರೋ ತರ ಹೆರಿಗೆ ಮಾಡಿಸಿದ್ಲು. ಅದ್ ನನಗಿನ್ನೂ ನೆನಪಿದೆ ಪ್ರೀತು. ಅದೇ ಪುರಾತನ ಔಷಧಿನ ಆಧುನಿಕ ಟೆಕ್ನಾಲಜಿ ಬಳಸಿ ಅದರ ಸಕ್ಸಸ್ ರೇಟ್ ಹೇಗೆ ಹೆಚ್ಚು ಮಾಡಬಹುದು ಅಂತ ನೀನು ನಿನ್ನ ಟೀಮ್ ಯೋಚನೆ ಮಾಡಬೇಕು. ಇದಕ್ಕೆ ಬೇಕಾಗಿರೋ ಗಿಡಮೂಲಿಕೆಗಳು ಹಿಮಾಲಯದಲ್ಲೇ ಇರಲಿ, ಕನ್ಯಾಕುಮಾರಿಲೇ ಇರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ತರಿಸೋಣ ಪ್ರೀತು. ಅಪ್ಪ ಅಮ್ಮ ಗೇಟ್ ಹತ್ರ ನಿಂತಿದ್ದು ನೀವು ಮತ್ತೆ ಅರಸನ್ ಕೋಟೆಗೆ ಬರೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದು ನೆನಪಾಯ್ತು ಪಾರು. ಪಾಪ ಅಲ್ವಾ, ನಾವು ಎಷ್ಟೇ ನೋವು ಕೊಟ್ರು ಮತ್ತೆ ಮತ್ತೆ ನಮ್ಮನ್ನ ವಾಪಸ್ ಕರ್ಸ್ಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಇಂಥ ಅಪ್ಪ ಅಮ್ಮ ತಮ್ಮ ತಂಗಿಯಿಂದ ಹೇಗ್ ಪಾರು ದೂರ ಇರೋದು? ಅವ್ರೆಲ್ರ ಮಾತ್ ಕೇಳಿ ನನಗೂ ಹಂಗೆ ಅನಿಸ್ತು ಯಜಮಾನ್ರೆ. ಮರದ ಟೊಂಗೆಗೆ ಮರದ ಬೇರ್ ತಾನೇ ಅಸ್ತಿತ್ವ. ಹಾಗೆ ಮಕ್ಳಿಗೆ ಹೆತ್ತೋರು ಅವ್ರ ಮನೆತನದ ಹೆಸರು ತಾನೇ ಅಸ್ತಿತ್ವ. ಅದು ನಮಗೂ ಗೊತ್ತು. ಆದ್ರೆ ಜನನಿ ಚಿಕ್ಕಮ್ಮನ್ ಮಾತ್ ಕೇಳಿ ಕೇಳಿ ನಮ್ಗದ್ ಯಾವ್ದು ಬೇಡ, ನಾವ್ ನಮ್ದೇ ಆದ ಅಸ್ತಿತ್ವ ಕಂಡ್ಕೋತೀವಿ ಅಂತ ದೂರ ಉಳಿದ್ಬಿಟ್ಟಿದೀವಿ. ನಿಜಕ್ಕೂ ಒಂದ್ ಕ್ಷಣ ನಾವ್ ಹೇಳ್ತಿರೋದಕ್ಕೆ ಅರ್ಥ ಇದೆಯಾ ಅಂತ ಅನ್ನಿಸ್ಬಿಡ್ತು. ನಿಜ ಪಾರು, ಅರಸನ್ ಕೋಟೆಗೆ ಎಷ್ಟೋ ತಲೆಮಾರಿನ ಅಸ್ತಿತ್ವ ಇದೆ. ನಮ್ ತಾತ ಮುತ್ತಾತಿಂದ್ರ ಕಾಲದಿಂದನೂ ನಾವು ಅರಸನ್ ಕೋಟೆಯವರು, ಇದು ನಮ್ಮನೆತನ ಅಂತ ಆ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಹಾಗೆ ತಮ್ಮದೇ ಆದ ಅಸ್ತಿತ್ವ ಹುಡುಕ್ತಾ ಹೊರಟಿದ್ರೆ ಇವತ್ತು ಅರಸನ್ ಕೋಟೆ ಇತಿಹಾಸ ಆಗಿ ಭವಿಷ್ಯ ಆಗಿ ಉಳಿತಾ ಇರ್ಲಿಲ್ಲ ಪಾರು. ಆದ್ರೆ ನಮ್ಗಾದ್ರೂ ಮೊನ್ನೆವರೆಗೂ ಅಸ್ತಿತ್ವದ ಪ್ರಶ್ನೆ ಎಲ್ಲಿತ್ತು? ನಮ್ಮನ್ನ ನಾವೇ ಗುರ್ತಿಸ್ಕೋಬೇಕು ಅಂತ ಯಾವಾಗ ಅನ್ಕೊಂಡಿದ್ವಿ ಯಜಮಾನ್ರೆ? ಇದೆಲ್ಲ ಜನನಿಯವ್ರ ಚಿಕ್ಕಮ್ಮ ಬಂದ್ಮೇಲೆ ತಾನೇ ಶುರುವಾಗಿತ್ತು. ಛೇ, ಆ ಜನನಿಯವ್ರ ಚಿಕ್ಕಮ್ಮ ಯಾಕಾದ್ರೂ ಬಂದ್ರು? ಅವ್ರು ಬಂದ್ಮೇಲೆ ನಮ್ಗೆಲ್ರೂ ನೆಮ್ಮದಿ ಹಾಳಾಗಿದೆ. ಅದಕ್ಕೆ ಅವ್ರೊಬ್ಬರನ್ನೇ ಹೊಣೆ ಮಾಡೋದಕ್ಕೆ ಆಗಲ್ಲ ಯಜಮಾನ್ರೆ. ನಮ್ಮ ಹಣೆ ಬರನೂ ಸರಿ ಇಲ್ಲ ಅಂತ ಅನ್ಕೋಬೇಕಷ್ಟೆ. ನನಗೆ ಅರಸನ್ ಕೋಟೆಯವ್ರ ಜೊತೆ ಬಾಳೋ ಯೋಗ ಇಲ್ಲ ಅನ್ಸುತ್ತೆ. ನನ್ನನ್ ಮದ್ವೆ ಆಗಿ ನಿಮಗೂ ಪಾರು, ಇದೇ ಕೊನೆ.
ಇನ್ನೊಂದ್ಸಲ ನೀನು ಜನನಿ ಚಿಕ್ಕಮ್ಮ ತರ ಮಾತಾಡ್ಬೇಡ. ಹಾಗೆ ಮಾತಾಡಿದ್ರೆ ಅವ್ರಿಗೂ ನೀವು ಏನ್ ವ್ಯತ್ಯಾಸ ಇರುತ್ತೆ ಹೇಳು? ಈ ಜನನಿ ಚಿಕ್ಕಮ್ಮ ದಾವಿನಿ ಚಿಕ್ಕಮ್ಮನಂತವ್ರಿಗೆ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ಕಿಂತ ಬೇರೆಯವ್ರ ತಪ್ಪನ್ನ ಸಾಬೀತುಪಡಿಸೋದ್ರಲ್ಲೇ ಹೆಚ್ಚು ಆಸಕ್ತಿ, ಖುಷಿ. ಅವ್ರು ನಿನ್ ಮೇಲೆ ಆಪಾದನೆ ಮಾಡದೆ ನನಗೆ ಬೇಜಾರಿನ ವಿಷಯ. ಅಂಥದ್ರಲ್ಲಿ ನಿನ್ ವಿರುದ್ಧ ನೀನೇ ಯೋಚನೆ ಮಾಡಿದ್ರೆ ಹೇಗೆ ಪಾರು? ಪಾರು, ನನ್ನ ಪಾಲಿನ ಅದೃಷ್ಟ ದೇವತೆ. ಯಾಕೆಂದ್ರೆ ನಾನು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮಪ್ಪ ಅಮ್ಮಂಗೆ ತಕ್ಕ ಮಟ್ಟಿಗೆ ಶ್ರೀಮತಿಗೆ ಇತ್ತು. ಓದಕ್ ಒಳ್ಳೆ ಸ್ಕೂಲು, ಓಡಾಡಕ್ ಲಕ್ಸುರಿ ಕಾರು, ನನಗೆ ಏನ್ ಬೇಕೋ ಅದೆಲ್ಲ ನನ್ನ ಕಣ್ಮುಂದೆನೆ ಇರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಜೀವನ ಏನು ಅಂತ ನಿಧಾನವಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ಯಾರು ಹೇಳು? ನೀನು ಪಾರು. ನಿಜವಾದ ಸಾಧನೆ ಅಂದ್ರೆ ನಾವ್ ಇವಾಗಿರೋ ಪರಿಸ್ಥಿತಿಯಿಂದ ಮೈ ಕೊಡುಕೊಂಡು ಮೇಲೆ ಹೇಳೋದು ಪಾರು. ನಾನ್ ನಿಮ್ ಜೊತೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಮನ್ಸಲ್ಲಿ ಪ್ರಶ್ನೆಗಳು ಹುಟ್ಕೊಳತ್ತೆ. ಮನೆ ಕೆಲಸದೊಳಾಗಿ ನಾನ್ ಪ್ರತಿದಿನ ಆಟೋದಲ್ಲಿ ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಲ್ಲ ಪಾರು, ಇದು ನಮ್ಮ ಆಟೋ, ನಾನು ನಿನ್ ಗಂಡ ಅಂತ ಹೇಳ್ಕೋಬಹುದಲ್ವಾ? ನೆನ್ನೆ ನೀವ್ ಅಕ್ಕ ಅವ್ರನ್ನ ಕರ್ಕೊಂಡ್ ಬರ್ಬೇಕಾರೆ ನನ್ ಹೆಂಡತಿ ಬಸ್ರಿ ಅಂತ ಹೇಳಿದೀರಾ. ನಾನ್ ನೋಡಿದ್ರೆ ಅದೇ ವಿಷಯ ಮುಚ್ಚಿಟ್ಟಿದೀನಿ. ಈಗ ನಾನ್ ನಿಮ್ಮನ್ನ ನನ್ ಗಂಡ ಅಂತ ಹೇಳಿದ್ರೆ ನನ್ ಬಸ್ರಿ ಅನ್ನೋ ವಿಷಯ ಗೊತ್ತಾಗಲ್ವಾ ಯಜಮಾನ್ರೆ? ಅಕ್ಕ ಅವರು ತುಂಬಾ ಒಳ್ಳೆಯವರು. ತಮಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ನಾನ್ ಬಸ್ರಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಕೆಲ್ಸದಲ್ಲಿ ಮುಂದುವರಿಯೋದಕ್ ಬಿಡಲ್ಲ. ಅದಕ್ಕೆ ಅಲ್ಲ ಪಾರು, ನಿನ್ ಹೊಟ್ಟೆಲ್ ಮಗು ಇರೋ ವಿಷಯನ ಮುಚ್ಚಿಟ್ಟು ನಿನ್ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇದೆಯಾ? ನೀನೇನಾದ್ರೂ ಕೆಲಸ ಮಾಡುವಾಗ ನಿನ್ಗೆ ಆಯಾಸ ಆದ್ರೆ, ಡಾಕ್ಟರ್ ಅಗತ್ಯನೋ ನನ್ನ ಅಗತ್ಯನೋ ಬಂದ್ರೆ ಏನ್ ಮಾಡೋದು ಪಾರು? ಈಗಲೂ ಒಂದ್ಸತಿ ಯೋಚನೆ ಮಾಡು. ನಿಂಗೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋ ಅಗತ್ಯ ಇದೆಯಾ? ಅಲ್ಲ, ಆ ರತ್ನವೇಣಿಯವ್ರ ವಿಷಯನ ನಿನ್ ಮನ್ಸಿಗೆ ಹಾಕೋದನ್ನ ಬಿಟ್ರೆ ಎಲ್ಲ ಸರಿ ಹೋಗ್ಬೋದು. ಕಷ್ಟ ಆಗುತ್ತೆ ಯಜಮಾನ್ರೆ. ಅವ್ರು ನನ್ ಬಗ್ಗೆ ಮಾತಾಡಿದ್ರೆ ನಾನು ಇಷ್ಟು ಗಂಭೀರವಾಗಿ ತಗೋತಾ ಇರ್ಲಿಲ್ಲ. ನಮ್ ಮಗು ಬಗ್ಗೆ, ಅದ್ರ ಭವಿಷ್ಯದ ಬಗ್ಗೆ ಕೇಳೋಕ್ಕೂ ಹಿಂಸೆ ಆಗೋ ತರ ಮಾತಾಡ್ತಾರೆ. ಅವ್ರ ಅರ್ಸನ್ ಕೋಟೆಲ್ ಇರೋವರೆಗೂ ನನಗ್ 3 ಹೊತ್ತು ಮನೇಲಿ ಇರೋದಕ್ಕೆ ಆಗಲ್ಲ ಯಜಮಾನ್ರೆ. ನನ್ ಕೆಲ್ಸಕ್ಕೆ ಹೋಗೋದ್ರಿಂದ ಅಕ್ಕೋರ್ಗೂ ಸಹಾಯ ಆಗುತ್ತೆ, ಆರ್ಥಿಕವಾಗಿ ನಮ್ಗೂ ಅಷ್ಟೋ ಸಹಾಯ ಆಗುತ್ತಲ್ವಾ? ನೀನ್ ಇಷ್ಟು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಯಾ ಅಂದ್ರೆ ಅದನ್ನ ಬದಲಾಯಿಸೋದಿಕ್ ಆಗಲ್ಲ ಅಂತ ನನಗೆ ಗೊತ್ತು. ಸರಿ ಪಾರು, ಇನ್ನ ನಿನಗೆ ಬಲವಂತ ಮಾಡೋದಿಕ್ ಹೋಗಲ್ಲ. ಆದ್ರೆ ಪಾರ್ವತಿ ಅಕ್ಕ ನನ್ನ ಹತ್ರ ಯಾವ್ದೋ ಅನಾಥಾಶ್ರಮದಲ್ಲಿ ಬಸ್ರಿ ಹೆಂಗಸರಿದ್ದಾರೆ, ಅವ್ರಿಗೆ ಬಟ್ಟೆ ಕೊಡ್ಬೇಕು ಅಂತ ಹೇಳಿ ಇಸ್ಕೊಂಡ್ ಹೋದ್ರು. ಆದ್ರೆ ಆ ಬಟ್ಟೆಗಳನ್ನ ಹಾಕೊಳ್ತಾ ಇರೋದು ಪಾರ್ವತಿ ಅಕ್ಕನೇ. ಅವ್ರು ಯಾವ ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಆ ಅನಾಥಾಶ್ರಮಕ್ಕೆ ನಾನು ಕಾಲ್ ಮಾಡಿ ಕೇಳ್ದೆ. ಆದ್ರೆ ಪಾರ್ವತಿ ಅಕ್ಕ ಯಾವ ಬಟ್ಟೆನೂ ಕೊಟ್ಟಿಲ್ಲ. ಹೌದಾ? ಹೌದು ಪ್ರೀತು. ಅಲ್ಲಿಗೆ ಆ ಡ್ರೆಸ್ಗಳನ್ನ ಅವರೇ ಹಾಕೊಳ್ಬೇಕು ಅಂತ ಇಸ್ಕೊಂಡಿರೋದು. ಆದ್ರೆ ಅನಾಥಾಶ್ರಮಕ್ಕೆ ಅಂತ ಯಾಕೆ ಸುಳ್ಳು ಹೇಳಿದ್ರು? ಪ್ರತಿದಿನ ನನ್ ಡ್ರೆಸ್ ಹಾಕೊಂಡು ಅವ್ರು ಎಲ್ಲಿಗೆ ಹೋಗ್ತಿರ್ಬೋದು? ಅಂದ್ರೆ ಅವ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿಲ್ಲ ಅನ್ನೋದೇ ನಿನ್ ಡೌಟಾ? ಅದನ್ನ ಕರೆಕ್ಟಾಗಿ ಹೇಳೋದಿಕ್ ಆಗ್ತಿಲ್ಲ ಪ್ರೀತು. ಆದ್ರೆ ಪಾರ್ವತಿ ಅಕ್ಕ ಮತ್ತೆ ಆದಿಭಾವ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಅವರು ನಮ್ಮಿಂದ ದೂರ ಉಳ್ಕೊಳ್ಳೋದಿಕ್ಕೂ ಅವ್ರು ಪ್ರತಿದಿನ ಹೊರಗಡೆ ಹೋಗೋದಿಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಿದೆ. ಅಕ್ಕ ಭಾವ ಯಾವ್ದಾದ್ರು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದಾರ? ಅದನ್ನ ನಮ್ ಯಾರಿಗಾದ್ರೂ ಹೇಳಿದ್ರೆ ನಾವ್ ಒದ್ದಾಡ್ತೀವಿ ಅಂತ ಅವ್ರಿಬ್ರೇ ಅದನ್ನ ಫೇಸ್ ಮಾಡ್ತಿರ್ಬೋದಾ? ಈ ತರ ಗಳಿಗೆಗೊಂದೊಂದು ಯೋಚನೆ ಬರ್ತಿದೆ ಪ್ರೀತು. ಒಂದ್ ವೇಳೆ ಹಾಗೇನಾದ್ರೂ ಅವ್ರು ಯಾವ್ದಾದ್ರು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಒಂದು ನಾವು ಅವ್ರ ಜೊತೆ ನಿಲ್ಬೇಕು, ಇಲ್ಲ ಅವರನ್ನ ಅದರಿಂದ ಹೊರಗೆ ತರಬೇಕು. ಅಷ್ಟೇ ನನ್ನ ಉದ್ದೇಶ. ಕರೆಕ್ಟಾಗಿ ಹೇಳ್ತಿದ್ದೆ ಜನನಿ. ಇವತ್ತೇ ಹೋಗಿ ಕೇಳೋಣ. ಅವ್ರು ನಮ್ಗೆ ಕನ್ವಿನ್ಸ್ ಆಗೋ ಉತ್ತರ ಕೊಡೋವರೆಗೂ ನಾವು ಅಲ್ಲಿಂದ ಎದ್ದು ಬರೋದು ಬೇಡ. ಬಾ. ಬೇಡ ಪ್ರೀತು, ಇದು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋ ವಿಷಯ ಅಲ್ಲ. ನಾವೇ ಕಂಡು ಹಿಡಿಬೇಕು. ಅದೇ ಅದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಬೇರೆ ಯಾವ ದಾರಿ ಇದೆ?
ಯಜಮಾನ್ರೆ ಸಾಂಬಾರು ಬೆಳಗ್ಗೆದೇ ಇದೆ, ಬರೀ ಅನ್ನ ಮತ್ತೆ ಪಲ್ಯ ಮಾಡ್ಬಿಟ್ರೆ ಸಾಕು. ಅದನ್ನ ನಾನೇ ಮಾಡ್ತೀನಿ ಬಿಡು. ನೋಡ್ಪಾರು, ಇವಾಗ ದೂಸರ ಮಾತಾಡ್ದೆ ಸುಮ್ಮನೆ ಕೂತ್ಕೊಬೇಕು ಅಷ್ಟೇ. ನೀನ್ ರೆಸ್ಟ್ ಮಾಡ್ಬೇಕು, ಏನು ಕೆಲಸ ಮಾಡಬಾರ್ದು. ಇಲ್ಲ ಅಂದ್ರೆ ನಿನ್ ಮಾತೆ ನಡೀತಾ ಇರೋ ವಿಷಯದಲ್ಲಿ ನಾನು ಯೋಚನೆ ಮಾಡ್ಬೇಕಾಗತ್ತಷ್ಟೇ. ಯಜಮಾನ್ರೆ ಪಾರು, ಅದು ಇಲ್ಲ ಇದು ಇಲ್ಲ. ಬಾ ಸುಮ್ಮನೆ ಕೂತ್ಕೊ, ಇಲ್ಲಿ ಕೂತ್ಕೋ ಕೂತ್ಕೋ. ಗಣಿ ಬಾರೋ, ನನ್ಗೆ ಅಡುಗೆ ಮನೆ ತರಕಾರಿ ಹೆಚ್ಚೋದಕ್ಕೆ ಹೆಲ್ಪ್ ಮಾಡು. ಲೇ ಗಣಿ, ಕುಡ್ದಿರೋ ಕಾಫಿ ಲೋಟನೂ ಎತ್ತಿಟ್ಟಿಲ್ಲ. ಏಯ್ ಪರು 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 ಪರು, ನೀನು ಹೇಳ್ದೆ ತಾನೆ ಇಂಥ ಕೆಲಸ ಎಲ್ಲ ಏನು ಮಾಡಬಾರ್ದು, ಸುಮ್ಮನೆ ಕೂತ್ಕೊಬೇಕು ಅಂತ. ಇದು ನಾನು ತಗೊಂಡೋಗಿ ಒಳಗಿಡ್ತೀನಿ. ಅಲ್ಲ ಯಜಮಾನ್ರೆ, ಈ ಖಾಲಿ ಲೋಟ ತಗೊಂಡೋಗಿಟ್ರೆ ಏನ್ ಮಹಾ ಸುಸ್ತಾಗತ್ತೆ. ಪಾರು, ಬೆಳಿಗ್ಗೆಯಿಂದ ನೀನು ದುಡ್ದಿದ್ದು ಸಾಕು. ಇವಾಗ ನೀನು ರೆಸ್ಟ್ ಮಾಡು, ಇಲ್ಲಾಂದ್ರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಪಾರ್ವತಿ, ನಿಜ ಹೇಳು, ಯಾರ ಮನೇಲಿ ನೀನು ಕೆಲ್ಸಕ್ಕೆ ಸೇರ್ಕೊಂಡಿರೋದು? ಯಾರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಕೇಳಿದ್ದು? ಅಪ್ಪ, ಏನ್ ಹೇಳ್ತಾ ಇದೀಯ ನೀನು? ಬೆಳಿಗ್ಗೆಯಿಂದ ದುಡಿದು ಸಾಕಾಗಿರ್ತೀಯಾ? ಅದಕ್ಕೆ ತಾನೇ ದೊಡ್ಡ ಯಜಮಾನರು ನಿನಗೆ ವಿಶ್ರಾಂತಿ ತಗೋಂತ ಬಲವಂತ ಮಾಡ್ತಿರೋದು. ಹಾಗೆ ಪಾರ್ವತಿ ಅಕ್ಕನ ಮೇಲೂ ನನಗೆ ತುಂಬಾ ಪ್ರೀತಿ ಇದೆ. ಯಾಕಂದ್ರೆ ಅವರು ನನಗೆ ತುಂಬಾ ಒಳ್ಳೇದನ್ನ ಬಯಸ್ತಾರೆ ಚಿಕ್ಕಮ್ಮ. ಮದ್ವೆಗ್ ಮೊದ್ಲು ನೀವ್ ನನ್ ತವ್ರಾದ್ರೆ, ಮದ್ವೆ ನಂತರ ಪಾರ್ವತಿ ಅಕ್ಕನೇ ನನ್ ತವ್ರು. ಅದಕ್ಕೆ ಒಂದ್ ತವ್ರ ಮನೆಯಿಂದ ಇನ್ನೊಂದ್ ತವ್ರ ಮನೆಗ್ ನೋವಾದ್ರೆ ಅದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳಿ? ಹೊರಗಿನವರಿಂದ ನೋವಾದ್ರೆ ಅದರಿಂದ ಹೊರಗ್ ಬರೋದಕ್ಕೆ ಏನಾದ್ರೂ ದಾರಿ ಹುಡುಕ್ಬೋದು ಚಿಕ್ಕಮ್ಮ. ನೀವು ಒಳಗಿನವ್ರೆ ನಮಗ್ ನೋವು ಕೊಡ್ಲೇಬೇಕು ಅಂತ ಕಾತ್ ಕೂತಿದಾರೆ ಅನ್ನೋ ಅನುಮಾನ ಶುರು ಆದ್ರೆ ಆ ಭಯದಿಂದ ನಮ್ ನೆಮ್ಮದಿನೇ ಹಾಳಾಗ್ಬಿಡುತ್ತೆ. ನಿಜ ಹೇಳಿ ಚಿಕ್ಕಮ್ಮ, ಪಾರ್ವತಿ ಅಕ್ಕನಿಂದ ನನಗೇನಾದ್ರೂ ತೊಂದರೆ ಆಗತ್ತೆ ಅಂತ ತಪ್ಪು ತಿಳ್ಕೊಂಡು ಅವ್ರು ಮತ್ತೆ ನಮ್ಮ ಮನೆಯವ್ರಿಗೆ ಹತ್ರ ಆಗ್ಬಾರ್ದು ಅಂತ ಅತ್ತೆ ಮಾವನ ಹತ್ರ ಹಾಗೆ ಮಾತಾಡ್ತಿದ್ರಾ? ಖಂಡಿತವಾಗ್ಲೂ ಇಲ್ಲಮ್ಮ. ನಿಮ್ಮ ಅತ್ತೆ ಘನತೆ ಬಗ್ಗೆ ಯೋಚನೆ ಮಾಡಿನೇ ನಾನು ಆ ರೀತಿ ಮಾತಾಡಿದ್ದು. ಬೇಡ ಚಿಕ್ಕಮ್ಮ, ಅಕ್ಕ ಭಾವನ ಈ ಮನೆಗೆ ಕರ್ಕೊಂಡ್ ಬರೋ ವಿಷಯದಲ್ಲಿ ಇಲ್ಲ, ಅವರಲ್ಲಿ ಇರೋ ಅಷ್ಟು ಕಾಲ ಅವ್ರಿಗೆ ಎಲ್ಲದರಲ್ಲೂ ಅನುಕೂಲ ಮಾಡ್ಕೊಡೋ ವಿಷಯದಲ್ಲಿ ಅತ್ತೆ ಮಾವ ಏನೇ ತೀರ್ಮಾನ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ರು ನೀವದನ್ನ ತಡಿಬೇಡಿ. ಇಲ್ಲ ಅಂದ್ರೆ ಇಬ್ರು ಬಸ್ರಿ ಹೆಂಗಸಲ್ಲಿ ಯಾರಾದ್ರೂ ಒಬ್ರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂದಾಗ ನಾನೇ ಅವತ್ತು ಅಪ್ಪನ ಮನೆಗೆ ಹೋಗ್ಬಿಡ್ಬೇಕಿತ್ತೇನೋ ಅನ್ನೋ ಗಿಲ್ಟ್ ಶುರು ಆಗುತ್ತೆ ನಂಗೆ. ಅಯ್ಯೋ, ನಾನ್ ಪಾರ್ವತಿನ ದೂರ ಇಡಕ್ ನೋಡಿದ್ರೆ ಇವಳು ಈ ಮನೆಯಿಂದನೇ ದೂರ ಹೋಗೋ ಮಾತಾಡ್ತಾ ಇದ್ದಾಳಲ್ಲ. ಜನನಿ ಪುಟ್ಟ, ಇಷ್ಟೇನಾಕಲ್ಲ ನೀನು ಚಿಕ್ಕಮ್ಮನ ಅರ್ಥ ಮಾಡ್ಕೊಂಡಿರೋದು? ಎಲ್ಲ ಅಮ್ಮಂದ್ರ ತರ ನಾನು ಸಹಜವಾಗಿ ನನ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತೀನಿ. ಹಾಗಂತ ಕಂಡವ್ರ ಮಗಳನ್ನ ಬಾವಿಗೆ ತಳ್ಳಿ ಆಳ ನೋಡೋಕ್ ಕೆಟ್ಟ ಬುದ್ಧಿ ನನಗಿಲ್ಲಮ್ಮ, ಇಲ್ಲ. ನಾನು ಈ ಮನೆಗ್ ಬರ್ತಿದ್ದ ಹಾಗೆ ಆ ದಾಮಿನಿ ಮಾತನ್ನ ಕಟ್ಕೊಂಡು ಪಾರ್ವತಿ ಮನ್ಸನ್ನ ನೋಸಿದನು ನಿಜ. ನೀ ನನ್ಗೆ ಪಾರ್ವತಿ ಬಗ್ಗೆ ಹೇಳಿದ್ಮೇಲೆ ನನ್ಗೂ ಪಾರ್ವತಿ ಒಳ್ಳೆತನದ ಬಗ್ಗೆ ಅರ್ಥ ಆಯ್ತು. ಇನ್ನು ಆ ರಾಣನಿಂದ ನಿನ್ನ ಅಳಿಯಂದ್ರನ್ನ ಬಚಾವ್ ಮಾಡಕ್ಕೆ ಅವರಿಬ್ರು ಗಂಡ ಹೆಂಡತಿ ಮಾಡಿರೋ ತ್ಯಾಗ ಗೊತ್ತಾದ್ಮೇಲಂತೂ ನನ್ಗೆ ಪಾರ್ವತಿ ಮೇಲೆ ತುಂಬಾನೇ ಗೌರವ ಬಂದ್ಬಿಟ್ಟಿದೆ ಕಂದ. ಅದಕ್ಕೆ ನಾನು ಕೂಡ ಪಾರ್ವತಿ ಆದಷ್ಟು ಬೇಗ ಈ ಅರಸನ್ ಕೋಟೆಗೆ ಬರ್ಲಿ ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಕೆಲವು ಸಲ ಏನಾಗುತ್ತೆ ಗೊತ್ತಾ ಮಗಳೇ, ನಾವು ಮೈ ಮೇಲ್ ಬಿದ್ದು ಹತ್ರ ಹೋದಷ್ಟು ಜನ ನಮ್ಮಿಂದ ದೂರ ಹೋಗ್ತಾರೆ. ಅದೇ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ಬಿಟ್ರೆ ಅವ್ರಾಗ ಅವರೇ ನಮಗ್ ಹತ್ರ ಆಗ್ತಾರೆ. ಹಾಗೆ ನಿಮ್ ಪಾರ್ವತಿ ಅಕ್ಕಂಗೂ ನಿಮ್ ಭಾವಂಗೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಆದಷ್ಟು ಬೇಗ ಅವ್ರ ಮನೆಗ್ ಬರ್ಬೋದೇನೋ ಅಂತ
ನಾನಾಗ ಅಂದೆ ಕಂದ. ನಿನಗೆ ಅದು ಬೇಜಾರಾಗತ್ತೆ ಅನ್ನೋದಾದ್ರೆ ನಾನು ಇನ್ ಮುಂದೆ ಹಾಗೂ ಮಾತಾಡೋದೇ ಇಲ್ಲ, ಸರಿನಾ? ಆದ್ರೆ ಇದೇ ಕೊನೆ. ಇನ್ನೊಂದ್ಸಲ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಮಾತ್ರ ಹೇಳ್ಬಾರ್ದು, ಸರಿನಾ? ಯಾಕಂದ್ರೆ ನೀನು ನಿಮ್ ಪಾರ್ವತಿ ಅಕ್ಕನ ತ್ಯಾಗಕ್ಕೆ ಬೆಲೆ ಕೊಡ್ಬೇಕು ಅಲ್ವಾ? ನೊಂದ್ಕೋಬೇಡ ಕಂದ, ನೊಂದ್ಕೋಬೇಡ. ಪಾರ್ವತಿ ಅವರೇ, ಇವತ್ತು ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕು ಅಂತ ಅನಿಸ್ತಿದೆ, ಮಾಡ್ತೀರಾ? ಮಾಡ್ಕೊಡ್ತೀನಿ ಅಕ್ಕವ್ರೆ. ಹಾಗೆ ಮಧ್ಯಾಹ್ನದ ಅಡುಗೆ ಏನ್ ಬೇಕು, ರಾತ್ರಿಗೆ ಏನ್ ಅಡುಗೆ ಮಾಡಿ ಡಬ್ಬಿಗೆ ಹಾಕಿಡ್ಬೇಕು ಅಂತ ಹೇಳ್ಬಿಟ್ರೆ ಅದು ಮಾಡಿ ಇಟ್ಬಿಡ್ತೀನಿ. ತಿಂಡಿ ತಿಂದಾದ್ಮೇಲೆ ಊಟಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಓಕೆನಾ? ಅಕ್ಕ, ಯಾರು ನೀವು? ಇವ್ರು ನಾನೋರ್ ತಂಗಿ. ಓ, ಮೊನ್ನೆ ನಿಮ್ದೇನಾ ಸೀಮಂತ ಆಗಿತ್ತು? ಹೌದು, ನನಗೆ ಆಗಿದ್ದು. ನನ್ನ ಜೊತೆ ನಾವು ನಿಮ್ಮ ಹೆಸರು? ಜನನಿ ಅಂತ. ನೀವು ಮನೆ ಕೆಲಸ ಮಾಡ್ತೀರಾ? ಇಲ್ಲ, ಹೌದು. ನೀವು ಹೌದು ಅಂತ ಹೇಳ್ತೀರಾ, ನಿಮ್ಮ ಅಕ್ಕ ನೋಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಕನ್ಫ್ಯೂಷನ್? ಅದು ನಾನು ನಮ್ಮ ಅಕ್ಕನ ಜೊತೆ ಅರ್ಸನ್ ಕೋಟೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಬಸ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ರಜಾ ಕೊಟ್ಟಿದ್ದಾರೆ. ಮನೇಲಿ ಕೂತು ಕೂತು ಸಮಯನೇ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಗೋ ನಮ್ಮ ಅಕ್ಕ ನಿಮ್ಮ ಮನೇಲಿ ಮನೆ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸೋಣ ಅಂತ ಇಲ್ಲಿಗೆ ಬಂದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಮ್ಮ ಅಕ್ಕನ ಜೊತೆ ಮನೆ ಕೆಲ್ಸಕ್ಕೆ ಸಹಾಯ ಮಾಡ್ಬೋದಾ? ಬೇಡ ಬೇಡ ಬೇಡ. ಯಾಕೆ ಬೇಡ ಅಕ್ಕ? ನಾನ್ ಮನೆ ಕೆಲಸ ಮಾಡೋದ್ ಬೇಡ ಅಂದ್ರೆ ನೀವು ಮಾಡೋ ಹಾಗಿಲ್ಲ. ನೀವು ನನ್ನ ಹಾಗೆ ಬಸ್ರಿ ಅಲ್ವಾ, ಅದಕ್ಕೆ ಪಾರ್ವತಿಯವರು ಕನ್ಸರ್ನಿಂದ ಹಾಗೆ ಹೇಳ್ತಿದ್ದಾರೆ ಅಷ್ಟೇ. ಬೇಡ ಬಿಡಿ, ಪಾರ್ವತಿಯವ್ರು ಒಬ್ರೇ ಕೆಲಸ ಮಾಡ್ಲಿ, ಅವ್ರೇನ್ ಬಸ್ರಿ ಅಲ್ವಲ್ಲ.
ಆದ್ರೆ ನಮ್ಮ ಅಕ್ಕನ ಹೊಟ್ಟೆ ನೋಡಿ ಸೇಮ್ ಬಸ್ರಿ ಹೆಂಗಸಿನ ಹೊಟ್ಟೆ ತರನೇ ಇದೆ ಅಲ್ವಾ ಮೇಡಮ್? ಅಯ್ಯೋ ಪಾಪ, ಯಾಕೆ ಆತರ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತೀರಾ? ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಫ್ಯಾಟ್ ಆದಾಗ ಅದೇ ಕರಗುತ್ತೆ ಅಲ್ವಾ ಪಾರ್ವತಿ ಅವರೇ? ನಿಮ್ಮ ಅಕ್ಕನ ಕೆಲಸ ಮುಗಿಯೋವರೆಗೂ ನೀವು ರೆಸ್ಟ್ ಮಾಡಿ, ಓಕೆ? ನಮ್ ಕಡೆ ಬಸ್ರಿ ಹೆಂಗಸರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಾರೆ ಮೇಡಮ್. ಒಂದ್ ವೇಳೆ ನಮ್ ಪಾರ್ವತಿ ಅಕ್ಕನು ಬಸ್ರಿ ಆಗಿದ್ದಿದ್ರೆ ಅವರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಿದ್ರು. ರಘು, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಈ ತರ ಮಾತಾಡೋದನ್ನ ಮಾತ್ರ ಬಿಟ್ಟಿಲ್ಲಲ್ಲ ನೀವು? ಇಷ್ಟು ಮುದ್ದಾದ ಹೆಂಡತಿ ಇರ್ಬೇಕಾದ್ರೆ ಆ ತರ ಮಾತಾಡೋದನ್ನ ಹೇಗೆ ಬಿಡಕ್ಕಾಗತ್ತೆ? ಜನನಿ, ಜನನಿ ಪುಟ್ಟ. ರತ್ನವೇಣಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅದು ಅದಕ್ಕೆ ನನ್ ಜನನಿನ ಆಗ್ಲಿಂದ ಮನೆ ಪೂರ್ತಿ ಹುಡುಕ್ತಾನೆ ಇದ್ದೀನಿ. ಅವಳು ಸುಳಿವೇ ಸಿಗ್ತಿಲ್ಲ. ಫೋನ್ ಮಾಡಿದ್ರೆ ಅವಳು ನನ್ ಫೋನು ತೆಗಿತಾ ಇಲ್ಲ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅದಕ್ಕೆ? ಅಷ್ಟೇನಾ? ಏನಾಗೋಯ್ತಪ್ಪ ಅಂತ ಗಾಬರಿ ಆಗೋಗಿದ್ದೆ ನಾನು. ಅವಳು ಗಂಡನ ಜೊತೆ ಆಫೀಸ್ಗೆ ಹೋಗಿದ್ದಾಳೆ. ಮನೇಲೆ ಕೂತು ಕೂತು ಬೋರ್ ಆಯ್ತಂತೆ. ನನ್ನ ಹತ್ರ ಹೇಳಿ ಹೋದ್ಲು. ಓ ಹೌದಾ? ನೋಡಿ ಅದಕ್ಕೆ ಅವಳು ನನ್ಗೊಂದ್ ಮಾತು ಕೂಡ ಹೇಳೋಗಿಲ್ಲ. ಗಂಡನ ಜೊತೆ ಹೋಗೋ ಉತ್ಸಾಹದಲ್ಲಿ ಮರ್ತಿರ್ಬೇಕು. ಹೋಗ್ಲಿ ಬಿಡಿ ರತ್ನವೇಣಿ. ಆದ್ರೂ ಅವಳು ನನ್ಗೊಂದ್ ಮಾತು ಕೂಡ ಹೇಳ್ದೆ ಹೋಗಿದ್ದಾಳಲ್ಲ. ಮನೇಲಿ ಕೂತು ಕೂತು ಬೋರ್ ಆಗಿದ್ರೆ ಗಂಡನ ಜೊತೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ ಹೋಗ್ಬೇಕಪ್ಪ. ಆಫೀಸಿಗೆ ಯಾಕೆ ಹೋಗಿದ್ದಾಳೆ? ಹಲೋ, ಹೇಳು ಪ್ರೀತು. ನಿನ್ಗೆ ಹೋಗ್ಬೇಕಾದ್ರೆ ಏನಂತ ಹೇಳಿ ಕಳ್ಸಿದ್ ನಾನು? ಫೋನ್ ಮಾಡು ಅಂತ ತಾನೆ. ನೀನು ಫೋನ್ ಮಾಡಲಿಲ್ಲ, ಅದಕ್ಕೆ ನಾನೇ ಮಾಡಿದೆ. ಸರಿ, ಏನಾಯ್ತು? ಅದಕ್ಕೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಈಗಲೂ ನಿಮ್ಮ ಅತ್ತಿಗೆ ಜೊತೆನೇ ಇದ್ದೀನಿ. ನಿಮ್ಮ ಅತ್ತಿಗೆ ಬಗ್ಗೆ ತುಂಬಾ ವಿಷಯಗಳು ಗೊತ್ತಾಯ್ತು. ಅವ್ರ ದಿನ ದೇವಸ್ಥಾನ ಹರಕೆ ಅಂತ ಅನ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ನನ್ನ ಬಟ್ಟೆ ಯಾಕೆ ಹಾಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಯ್ತು. ನಿನ್ಗೇನಾದ್ರೂ ಗೊತ್ತಾದ್ರೆ ಪ್ರೀತು, ನೀನ್ ತುಂಬಾ ಖುಷಿ ಪಡ್ತೀಯ. ಓ ಸೂಪರ್ ಜನನಿ, ನೀನು ಆ್ಯಕ್ಚುಲಿ ಡಿಟೆಕ್ಟಿವ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ಬೋದು. ಸರಿ, ಅದಕ್ಕೆ ಎಲ್ಲಿ ಹೋಗ್ತಿದ್ರು? ಆ ಸೀಕ್ರೆಟ್ನ ನಾನು ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ ಪ್ರೀತು. ಆದ್ರೆ ಇದನ್ನೆಲ್ಲ ಅತ್ತೆ ಮಾವಂಗೂ ಹೇಳ್ಬೇಕು. ಹೇಗೆ ಹೇಳೋದು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ನಾನು ಈ ಮನೇಲಿ ಕೆಲಸ ಮಾಡ್ತಿರೋದನ್ನ ಅರ್ಸನ್ ಕೊಟ್ಟೆ ದಯವಿಟ್ಟು ಯಾಕೂ ಹೇಳ್ಬೇಡ ಮೇಡಮ್. ಹೇಗಾದ್ರೂ ಮಾಡಿ ಜನನಿಗೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮೇಡಮ್, ಅಡುಗೆ ರೆಡಿ ಇದೆ, ನೀವು ಬಂದ್ರೆ ಬಡಿಸ್ಬಿಡ್ತೀನಿ. ಸೂಪರ್. ಹಾಗಾದ್ರೆ ನೀವು ನಿಮ್ಮ ಅಕ್ಕನ ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬೋದು. ನಂಗೆ ಈಗ ಹಸುವಿಲ್ಲ, ಹಸುವಾದಾಗ ನಾನು ತಿಂತೀನಿ. ಥ್ಯಾಂಕ್ ಯು ಮೇಡಮ್. ಹೊರಡೋಣವಾ? ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಒಂದು ನಿಮಿಷ. ತಗೊಳ್ಳಿ, ಹೊರಡೋಣವಾ? ಬರ್ತೀವಿ ಮೇಡಮ್. ಬರ್ತೀನಿ ಅಕ್ಕೂರ. ಓಕೆ ಪಾರ್ವತಿ. ಒಂದು ನಿಮಿಷ. ನಾನೇ ನನ್ನ ಕಣ್ಣಾರೆ ನೋಡ್ದೆ ಭಾವ. ಅಕ್ಕ ಕಸ ಗುಡ್ಸೋದನ್ನ, ನೆಲ ಒರೆಸೋದನ್ನ.
ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ, ಎಷ್ಟು ಅಳು ಬಂತು ಗೊತ್ತಾ. ನೀವ್ ಹೇಗ್ ಅಕ್ಕನ ಮನೆ ಕೆಲಸ ಮಾಡೋದಕ್ಕೆ ಕಳ್ಸಿದ್ರಿ? ನನ್ ಜೊತೆ ಪ್ರೀತಿನೂ ಬರ್ತೀನಿ ಅಂತ ಹೇಳ್ದ. ನಾನೇ ನೀನ್ ಬರೋದ್ ಬೇಡ, ನಾನೇ ಹೋಗೆಲ್ಲ ಕಣ್ಣು ಹಿಡಿತೀನಿ ಅಂತ ಹೇಳ್ದೆ. ಅವನೇನಾದ್ರು ಅವ್ರ ಅಕ್ಕೆ ಹೀಗೆ ಕಂಡೋರ್ ಮನೆ ಮುಸ್ರಿ ತಿಕ್ಕೋದನ್ನ ನೋಡಿದಿದ್ರೆ ಖಂಡಿತವಾಗ್ಲೂ ತಡ್ಕೋತಿರ್ಲಿಲ್ಲ. ಆಗ್ಲೇ ಮಾವಂಗ್ ಫೋನ್ ಮಾಡಿ ಹತ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದ. ನನ್ಗೂ ಅನಿಸ್ತು ಅತ್ತೆ ಫೋನ್ ಮಾಡಿ ಎಲ್ಲನೂ ಹೇಳ್ಬಿಡೋಣ ಅಂತ. ಪರಿಣಾಮದ ಅರಿವಾಗಿ ನಾನೇ ಕಂಟ್ರೋಲ್ ಮಾಡ್ಕೊಂಡೆ. ಅಪ್ಪ ಅಮ್ಮಗೆ ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಆದ್ರೆ ನನಗ್ ನಿಮ್ಮಿಬ್ರ ಬಗ್ಗೆ ತುಂಬಾ ಬೇಜಾರಾಗ್ತಿದೆ ಭಾವ. ಮೊದಲನೇ ಸಲ ನೀವಿಬ್ರು ಹೀಗ್ ಮಾಡ್ತಾ ಇರೋದು. ಅತ್ತೆ ಮನೆಗ್ ಬಂದು ದಿನಸಿ ಕೊಟ್ರೆ ನೀವ್ ಬೇಡ ಅಂದ್ರಂತೆ. ನೀವು ಇಡೀ ಅರ್ಸನ್ ಕೋಟೆ ಕಂಪನಿನ ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಕೊಟ್ರೆ ನನಗ್ ಬೇಡ ಅಂತ ಹೇಳಿ ಅಸ್ತಿತ್ವದ ಬಗ್ಗೆ ಮಾತಾಡ್ಬಿಟ್ಟು ಕಳ್ಸಿದ್ರಂತೆ. ಆದ್ರೆ ಇಲ್ಲಿ ಮೂರನೇವ್ರ ಹತ್ರ ಆಫ್ಟರ್ ಆಲ್ 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದಿರಲ್ಲ ಅಕ್ಕ. ಬೇರೆಯವ್ರ ಹತ್ರ ಇಲ್ದೇ ಇರೋ ಈಗೋ ಸ್ವಂತದವ್ರ ಹತ್ರ ಯಾಕೆ ತೋರಿಸ್ತಾ ಇದ್ದೀರಾ? ಅರಸನ್ ಕೋಟೆ ವಾರಸ್ದಾರರು ನೀವು. ನಿಮ್ ಕೈ ಕೆಳಗೆ 1000 ಜನ ಕೆಲಸ ಮಾಡ್ತಿದ್ದಾರೆ. ಅಂತದ್ರಲ್ಲಿ 5 ತಿಂಗಳು ಬಸ್ರಿ ಅಕ್ಕ. ಇವ್ರು ಹೋಗಿ ಕಂಡವ್ರ ಮನೇಲಿ ಕೆಲಸ ಮಾಡೋದಾ? ಅಂತ ಅನಿವಾರ್ಯತೆ ನಿಮಗೆ ಏನ್ ಬಂದಿದೆ ಭಾವ? ಇದ್ರಲ್ಲಿ ಯಜಮಾನ್ರದೇನೋ ತಪ್ಪಿಲ್ಲ ಜನನಿ. ಈ ನಿರ್ಧಾರ ನಂದೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಕೆಲ್ಸಕ್ಕೆ ಸೇರಿದ ವಿಚಾರ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಯಜಮಾನ್ರಿಗೆ ಗೊತ್ತಾಗಿದ್ದು ಮೊನ್ನೆ. ಅವ್ರು ತುಂಬಾ ನೊಂದ್ಕೊಂಡು ನನ್ ಜೊತೆ ಮಾತ್ ಬಿಟ್ಬಿಟ್ಟಿದ್ರು. ಹಾಗೆ ಊಟ ಮಾಡೋದನ್ನು ಬಿಟ್ಬಿಟ್ಟಿದ್ರು. ನಾನೇ ಅವ್ರನ್ನ ಬೇಡ್ಕೊಂಡು ಬಲವಂತ ಮಾಡಿ ಒಪ್ಸಿದ್ದು. ಏನಾಗ್ತಿದೆ? ಮತ್ತೆ ತಲೆ ಸುತ್ತಂಗ್ ಆಗ್ತದೆ. ಅಯ್ಯೋ, ತಲೆ ಸುತ್ತಾ ಇದೆಯಾ? ಹುಷಾರ್. ನೀರು ಕೊಡಿ. ನೀವು ಸಂದೇಶ್, ಇವರೇ ಪಾರ್ವತಿ ಅಂತ. ನಾನು ಹೇಳಿದ್ನಲ್ಲ, ನನಗೆಲ್ಲ ಕೆಲಸ ಮಾಡಿಕೊಟ್ಟು ನನ್ನನ್ನು ಸ್ವಂತ ತಂಗಿ ಥರ ಕೇರ್ ತಗೋತಾರೆ ಅಂತ. ಓಹ್, ಥ್ಯಾಂಕ್ ಯು. ಪಾರ್ವತಿ ಅವರೇ, ಇವರು ನನ್ನ ಯಜಮಾನ್ರು ಸಂದೇಶ್ ಅಂತ. ನಮಸ್ತೆ. ನಮಸ್ಕಾರ. ಡೈಲಿ ಇದೇ ಟೈಮಿಗೆ ಕ್ಯಾಫೆಗೆ ಹೋಗಿರೋರು. ಇವತ್ತು ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಹುಷಾರಿಲ್ವಾ? ಏನಾಯ್ತು ಅಕ್ಕವ್ರೆ? ಇತ್ತೀಚೆಗೆ ನನಗೆ ಲೋ BP ಆಗ್ತಿದೆ ಪಾರ್ವತಿ ಅವರೇ. ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆದರೆ ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನನ್ನ ಹೊಟ್ಟೆಯಲ್ಲಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ತುಂಬ ಭಯ ಆಗ್ತಿದೆ. ಬಿಕಾಸ್ ಈಗ ಆಲ್ರೆಡಿ ನನಗೆ 2 ಅಬಾರ್ಷನ್ಸ್ ಆಗಿದೆ. ಈಗ ಮತ್ತೆ ಯಾವ ಕಾರಣಕ್ಕೆ ಎಲ್ಲಿ ನನ್ನ ಮಗು ಕಳ್ಕೊತೀನೋ ಅನ್ನೋ ಭಯ. ಯಾವ ಮಾತ್ರೆಯಿಂದ ಯಾವ ಸೈಡ್ ಎಫೆಕ್ಟ್ ಆಗುತ್ತೋ ಅನ್ನೋ ಓವರ್ ಥಿಂಕಿಂಗ್. ಆಗ ಥಿಂಕ್ ಮಾಡಿ ಮಾಡಿನೇ ನನ್ನ ಹೆಲ್ತ್ನ ನಾನು ಕಳ್ಕೊತಾ ಇದ್ದೀನಿ ಅನಿಸ್ತಾ ಇದೆ. ನೋಡಿ, ಈ ಸಮಯದಲ್ಲಿ ಈ ತಲೆನೋವು BP ತರದ ಮಾತ್ರೆಗಳನ್ನೆಲ್ಲ ತಗೋಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸ್ಬೇಕು ಅಕ್ಕವ್ರೆ. ಹಾಗಂತ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಆದಾಗ ಇವಳ ಥರ ಮಾತ್ರೆ ತಗೊಳ್ದೇ ಇರೋದಕ್ಕಾಗುತ್ತೆ ನಮ್ಮ?
ನೀವ್ ಹೇಳೋದು ಸರಿ, ಆದ್ರೆ ನನಗೆ ನನ್ನ ಹೆಲ್ತ್ಗಿಂತ ನನ್ನ ಮಗು ಹೆಲ್ತ್ ಮುಖ್ಯ. ಈ ಸಲನೂ ನನ್ನ ಮಗುನ ಕಳ್ಕೊಂಡ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಈ ಸಲನಾದರೂ ನನ್ನ ಮಗು ಉಳಿಯುತ್ತಾ ಅಂತ ಕೇಳಿದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀವು ಮೊದಲು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಿ ಅಂತಾರೆ. ಅದು ಹೇಗೆ ಬಿಡೋಕ್ಕೆ ಸಾಧ್ಯ?